ಕಾಂಗ್ರೆಸ್ನ ಹೊಸ ಸರ್ಕಾರದಲ್ಲಿ ಹೊಸ ಸಂಪುಟ ರಚನೆಗೆ ಈಗ ಸರ್ಕಸ್ ನಡೀತಾ ಇದೆ. ಅದರ ಕಸರತ್ತು ನಡೀತಾ ಇರುವಂತಹ ಹೊತ್ತಲ್ಲೇ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗ್ತಾ ಇರುವಂಥದ್ದು. ಈಗ ದಾವಣಗೆರೆ ಬೈ ಎಲೆಕ್ಷನ್ ಸಮಯದ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ಇದು ಆ ಆಡಿಯೋ ಈಗ ಹರಿದಾಡ್ತಾ ಇದೆ. ಇದರಲ್ಲಿ ಮಾಜಿ ಸಚಿವ BZ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಮೀರ್ ವಿರುದ್ಧ ಉಪಚುನಾವಣೆಯಲ್ಲಿ ಷಡ್ಯಂತ್ರವನ್ನ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. KMDC ನಿರ್ದೇಶಕರ ಜೊತೆಗಿನ ಸಂಭಾಷಣೆ ಇದು ಅಂತ ಹೇಳಲಾಗ್ತಾ ಇದೆ. ಆಡಿಯೋ ವೈರಲ್ ಆಗಿರುವಂಥದ್ದು KMDC ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಜೊತೆಯಲ್ಲಿ ಮಾತನಾಡಿರುವಂತಹ ಆಡಿಯೋ ಇದು ಅಂತ ಹೇಳಲಾಗ್ತಿದೆ. DK ಶಿವಕುಮಾರ್ ಅವರು ಸರ್ಕಾರ ರಚನೆ ಮಾಡೋದಕ್ಕೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೊಸ ಸರ್ಕಾರದ ರಚನೆಯಾಗುವ ಸಂದರ್ಭದಲ್ಲಿ ಆಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಹಾಗಿದ್ರೆ ಸಂಪುಟ ರಚನೆಯ ವೇಳೆ ಆಡಿಯೋ ವೈರಲ್ ಹಿಂದಿನ ಮರ್ಮ ಏನು? ಯಾಕೆಂದರೆ ಸಚಿವ ಸಂಪುಟ ಸೇರೋದಕ್ಕೆ BZ ಜಮೀರ್ ಅಹಮದ್ ಖಾನ್ ಅವರು ಕೂಡ ತುದಿಗಾಲಿನಲ್ಲಿ ನಿಂತಿರುವಂಥದ್ದು. ಇಂತಹ ಸಂದರ್ಭದಲ್ಲಿಯೇ ಈ ಆಡಿಯೋ ವೈರಲ್ ಆಗ್ತಾ ಇದೆ. ಈ ಆಡಿಯೋದ ಹಿಂದಿನ ಮರ್ಮ ಏನು ಅನ್ನುವ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಹಾಗಿದ್ರೆ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿರುವಂತಹ ಆಡಿಯೋ, KMDC ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಜೊತೆ ಮಾತನಾಡಿರುವ ಆಡಿಯೋ ಅಂತ ಏನು ಹೇಳಲಾಗ್ತಿದೆ, ಆ ಆಡಿಯೋದಲ್ಲಿ ಏನಿದೆ ಅದನ್ನು ಕೂಡ ನೋಡ್ಕೊಂಡು ಬರೋಣ. साहब नीचे के बूता गया था नगर के, वहाँ पूरे 10 बूता एक जगह 8 बूता है, वो पूरा ऑलमोस्ट कुकर चल रहा ऑलमोस्ट कुकर चल रहा। जबरदस्त सुनो यहाँ सिराजा साहब, जबरदस्ती किसी घर से बुलाने का नहीं बुला रहे नहीं साहब, नहीं सुनो यहाँ वो हुआ तो हमने फायदा। हूँ साहब हकीकत अब ना आ जाको बाहर आ जाको नहीं आ रहे साहब, नहीं सुनो मैं बोल कंप्लीट करनी चाहिए मुझे। साहब बोलो, अब अज्ञान परसेंटेज नहीं है हमारा। हूँ सर, जबरदस्ती कर को बाहर बुलाने का। हूँ सर, अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी एसजीपी दिलो। हूँ सर, नहीं है तो भी अच्छा है करूँ समय। हूँ सर, वही सर कर रहे हैं, जबरदस्ती बुलाने का नहीं है। बुलाने का क्या बोलेंगे थे कांग्रेस वाले? कांग्रेस वाले क्या भी नहीं, वो तो अब मैं वहाँ नीचे के बूता गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पैसे नको छोड़ो, वो हम ना पैसे नको अगर बोल को गए थे। और यहाँ भी वहाँ बूढ़ा वाटांगे नहीं भी पैसे नको मैं डालती मालूम नहीं कर बोल खाए थे। बाद में हमारे छोकरा, हमारे दो छोकरा ही वहाँ। वो इसकी सादिक पहलवान का वार्ड कौन दिख रही सो? सादिक पहलवान का वार्ड में हमारे वो अरब कर को एक छोकरा है, वहाँ जरा माइनस होना चाहिए। हाँ करते ही छोड़ो सब, हम उसका क्या भी चलने दे रहे, निकल लो। आया रियाज के साथ करा ना, वो पूरा वायरल करा डाला इसमें मीडिया में डाल को मैं। वो कल मुस्लिम गुंडागिरी मारा नहीं उसने बहुत बड़ा लीडर समझा था ना। क्या भी नहीं, जीरो कर डाले उसकी वार्ड में माइनस करा दे साहब। करो वो कल उसके भाई कुछ पैसे दिए साहब, 1.5 लाख रुपए छिचेरा भैया पलान कर को पैसे देखो तो क्या करता मालूम नहीं है। वार्ड में ये बूता में ये कुकर को पढ़ना कर बोल को बात कर को दी, कुकर कुछ चल रहा था ज्यादा, डायमंड का उनका कम है, मैक्सिमम कुकर है। आगे तो ओवरऑल ये तो कुकर है पूरा ऐसा चल रहा था। तो सीना बात करे बोला कि साहब मैं मिला था सुबह को, वो फील्ड में सब होकर बोलिया मैं ऐसा करती हूं बोले ನೀನೇನು ಮಾಡಿಲ್ಲ ನಿನ್ಕಿಂತ ಡಬಲ್ ಮಾಡಿದ್ದಾರೆ ಪಾಪ, ಆಯ್ತದು ಏನು ಗೊತ್ತಾಗತ್ತಿ, ನೀನ್ ಸೀರಿಯಸ್ ಇರಪ್ಪ ಇಲ್ದಲ್ಲ ಹಾಕರ್ ಪಾವ ಪಡ್ಯಾ ನೀನ್ ಹೋಗಿ ಆಮೇಲೆ ಭೇಟಿಯಾಗ कैमराಗಳು अदाव होकर बोल भेजा मैं। नहीं अब कांग्रेस वाले क्या बोल रही थे, हार माननी क्या? उन्हें कल से हार मान लेना ना साहब ने, रात को मजबूर हो गया उन्हें, तुमने फोन करता कर समझा था मैं रात को, और रहेगा तो मैं स्विच ऑफ कर ले ಸರ್ ಏನು ಮಾಡ್ತಾ ಇಲ್ಲ, ನಾ ಏನ್ ಮಾಡಕ್ ಕುಂತೀರ ಹೆಂಗಸರು ದುಡ್ಡು ಇಸ್ಕೊಂಡ್ರೆ ಊಟ ಹಾಕ್ತಾರೇನು ಖರಾಬಾಗೈತಿ। नहीं मुझे रात में 10:15 बजे फोन करे मुझे, ಗುರು ಎಲ್ಲಿದ್ಯಾ ಕಯ ಬಂದೆ ಸರ್ ಬಾಗಲ್ ಮನೇಲಿದ್ದೀನಿ ಕಯ ಓ ಅವ್ನು ಸುಸ್ತಾಗ್ಬಿಟ್ಟವನೆ ಮಲ್ಲಿಕ್ ನೋಡು ಸ್ವಲ್ಪ ಹೇಳ್ಬಿಟ್ಟು ಯಾರು ದುಡ್ಡು ತಗೊಂತಲ್ಲ ಅಂತ ನಿಮ್ಮವರು ಒಂಚೂರು ವ್ಯವಸ್ಥೆ ಮಾಡಿ ಏನ್ರಿ ದುಡ್ಡು ತಗೊಳ್ಳೋದು ದುಡ್ಡು ತಗೊಳ್ಳಿ ಅಂತ ಮಾಡಕ್ ಆಗ್ತದೇನ್ರಿ, ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ಯಾರು ಇದಾರೆ ಲೀಡರ್ಗಳು ಅವ್ರ ಕೈಲಿ ಮಾಡಿಸಿ ಎಲ್ಲ ಇದಾರಂತೆಲ್ಲ ಸುಮ್ಗಿರಪ್ಪ, ಅವರಿಂದ ಎಲ್ಲ ಏನಾಗ್ತದೆ ಎಲ್ಲ ನೋಡಾಯ್ತು. ನೀನು ಇವತ್ತು ಬಂದಿದ್ದಕ್ಕೆ ಇವತ್ತು ಈ ಮಟ್ಟಿಗೆ ಸ್ವಲ್ಪ ರೀಚ್ ಆಗಿದೀವಿ, ನಿನ್ನ ಎಂಟ್ರಿಯಿಂದ ಒಂದ್ 3 ಸಾಲ ಗೆಲ್ಬಹುದು, ಅದು ಕ್ರೆಡಿಟ್ ನಿಮ್ಗೆ ಹೋಗೋದು, ನಾನು ಪ್ರೆಸ್ ಮಾಡಿ ಹೇಳ್ತೀನಿ, ನಾನು ರಿಸಲ್ಟ್ ದಿನ ಪ್ರೆಸ್ ಮಾಡಿ ಹೇಳ್ತೀನಿ, ನಾನು ಜಮೀನಿಂದಾನೇ ಗೆದ್ದಿದ್ದಂತ ಹೇಳ್ತೀನಪ್ಪ, ಸ್ವಲ್ಪ ದಯ ಮಾಡಿದೆಲ್ಲ ಅರೇಂಜ್ ಮಾಡಪ್ಪ ಸ್ವಲ್ಪ
ತಗೊಳಕ್ಕೆ ಹೆಂಗ್ ಮಾಡಕ್ ಆಗ್ತದೆ ಸರ್? ಎಲ್ಲಿ ಈ ಟೈಮಲ್ಲಿ ಹೆಂಗ್ ಮಾಡಕ್ ಸಾಧ್ಯ? ಅದು ನೋಡ್ತೀನಿ ನಾನು ರೊಕ್ಕ ಫೋನ್. हूँ सर हाँ रात को कांग्रेस वाले मिले साहब रात को हाँ बोल रहे थे ऐसा काम भी फाइट ना पीछे ले रहे नहीं वो कर रहे नहीं ये कर रहे नहीं कर को परसों जमीर अहमद ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಜಮೀರ್ ಅಹಮದ್ ಖಾನ್ ಅವರದ್ದು ಎನ್ನಲಾದ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಮೊಹಮ್ಮದ್ ಸಿರಾಜ್ ಅವರ ಜೊತೆಯಲ್ಲಿ ಮಾತನಾಡಿರುವಂತಹ ವಿಡಿಯೋ. ದಾವಣಗೆರೆ ವಿಚಾರದಲ್ಲಿ ಬೈ ಎಲೆಕ್ಷನ್ನಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವ ಆರೋಪ. ಏನೆಲ್ಲ ಮಾಹಿತಿ ಇದೆ ಹರೀಶ್? ನವೀನ್, ಬಹಳ ಮುಖ್ಯವಾಗಿರುವಂತದ್ದು ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂಗೆ ಜಮೀರ್ ಅಹಮದ್ ಅವರು ಕೂಡ ಕೆಎಂಡಿಸಿ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಅವ್ರ ಜೊತೆಗೆ ಆಡಿಯೋ ಸಂಭಾಷಣೆ ನಡೆಸಿರುವಂತದ್ದು ಕೂಡ ಈಗ ಸಾಕಷ್ಟು ವೈರಲ್ ಆಗಿದೆ. ಅದು ಸಚಿವ ಸಂಪುಟ ರಚನೆಗೆ ಸಿದ್ಧತೆಗಳು ನಡೆಯುತ್ತಿರುವಂತಹ ಹೊತ್ತಲ್ಲಿ ಜಮೀರ್ ಅಹಮದ್ ಅವರ ಆಡಿಯೋ ವೈರಲ್ ಆಗಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದು ಬೈ ಎಲೆಕ್ಷನ್ ಸಂಬಂಧಪಟ್ಟಂಗೆ ಷಡ್ಯಂತ್ರ ನಡೆಸಿದ್ರು ಅನ್ನುವಂಥ ಗಂಭೀರ ಆರೋಪ ಕೂಡ ಜಮೀರ್ ಅಹಮದ್ ಅವರ ವಿರುದ್ಧ ಎದುರಾಗಿತ್ತು. ಅಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗದೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕ್ರಮಗಳನ್ನ ಕೂಡ ಹೈಕಮಾಂಡ್ ನಾಯಕರು ಕೈಗೊಂಡಿದ್ದು. ಜಮೀರ್ ಅವರ ವಿರುದ್ಧ ಆರೋಪ ಕೇಳಿ ಬಂದಿತ್ತು. ಖುದ್ದು ಜಮೀರ್ ಅಹಮದ್ ಅವರು 1 ದಿನಗಳ ಮಟ್ಟಿಗೆ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ವಾಪಸ್ಸಾಗಿದ್ದರು. ಇದೀಗ ಅವರು ಮಾತನಾಡಿರ್ತಕ್ಕಂಥ ಆಡಿಯೋ ವೈರಲ್ ಆಗಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ನವೀನ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.